ದಳಪತಿ ವಿಜಯ್ ಅವರು ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲೇ ಇರ್ತಾರೆ. ಆದ್ರೆ ಆ ಸುದ್ದಿ ಆಗೋ ವಿಚಾರಗಳು ತುಂಬಾನೇ ಬೇಸರ ವ್ಯಕ್ತಪಡಿಸುತ್ತೆ ಕೆಲವೊಂದು ಬಾರಿ. ಯಾಕಂತಂದ್ರೆ ಒಂದಿಷ್ಟು ವಿರೋಧಿಗಳು ಏನ್ ಮಾಡ್ತಾರೆ ಅಂತಂದ್ರೆ ದಳಪತಿ ವಿಜಯ್ ಅವರನ್ನ ಹೇಗಾದ್ರೂ ಮಾಡಿ ಕಟ್ಟಾಕಬೇಕು ಅನ್ನೋ ವಿಚಾರಕ್ಕೆ ಒಂದಿಷ್ಟು ಕುತಂತ್ರಗಳನ್ನ ಮಾಡ್ಲಿಕ್ಕೆ ಹೊರಡ್ತಾರೆ. ಆದ್ರೂ ಕೂಡ ದಳಪತಿ ವಿಜಯ್ ಅವರು ಅದ್ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಹಿಂದೆ ಡಿಎಂಕೆ ಯಾವ ರೀತಿ ಅಟ್ಯಾಕ್ ಮಾಡಿತ್ತು ದಳಪತಿ ವಿಜಯ್ ಅವರ ಮೇಲೆ, ಚುನಾವಣೆಗೂ ಹಿಂದೆ ಅಥವಾ ಚುನಾವಣೆಯ ನಂತರ ಇದೆಲ್ಲವನ್ನ ಮೆಟ್ಟಿ ನಿಲ್ಲುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈಗ ಎಐಡಿಎಂಕೆ ಅಟ್ಯಾಕ್ ಮಾಡ್ಲಿಕ್ಕೆ ಆರಂಭಿಸಿರುವಂತದ್ದು. ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೇನೆ ಅಂತಂದ್ರೆ, ಇತ್ತೀಚೆಗಷ್ಟೇ ಕರೂರಿನಲ್ಲಿ ಒಂದು ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜನ ಮೃತಪಟ್ಟ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡಿಸುವುದಾಗಿ ವಿಜಯ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ವಿಚಾರ ಕುರಿತಾಗಿ ಎಐಡಿಎಂಕೆ ಇದೀಗ ಕೋರ್ಟ್ ಮೆಟ್ಟಿಲೇರಿದ್ದು, ಈಗ ಕೋರ್ಟ್ ಆ ಒಂದು ಸರ್ಕಾರಿ ಉದ್ಯೋಗದ ವಿಚಾರವನ್ನ ನಿಷೇಧ ಮಾಡಿಬಿಟ್ಟಿದೆ. ಅಂದ್ರೆ ಉಲ್ಲಂಘನೆ ಆಗ್ತದೆ, ಅದು ಒಂದಿಷ್ಟು ಮೇಜರ್ ಆದಂತ ರೂಲ್ಸ್ ಗಳ ಉಲ್ಲಂಘನೆ ಆಗ್ತದೆ, ಹಾಗಾಗಿ ನಾನು ಇದಕ್ಕೆ ಪರ್ಮಿಷನ್ ಕೊಡುವುದಿಲ್ಲ ಅಂತ ಕೋರ್ಟ್ ಹೇಳಿರುವಂತದ್ದು. ಹಾಗಾದ್ರೆ ಈ ವಿಚಾರ ಯಾಕೆ ಆ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ? ಹಾಗೆ ವಿಜಯ್ ಅವರು ಮಾಡಿದ ತಪ್ಪ? ಯಾಕೆ ಕೋರ್ಟ್ ಈ ರೀತಿ ಹೇಳ್ತಾ ಇದೆ? ವಿಜಯ್ ಅವರ ಈ ಒಂದು ಒಳ್ಳೆಯ ಯೋಜನೆಯನ್ನ ಯಾಕೆ ಅನುಷ್ಠಾನಕ್ಕೆ ಬಿಡ್ತಾ ಇಲ್ಲ? ಎಲ್ಲ ವಿಚಾರದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇನೆ. ಅಷ್ಟೇ ಅಲ್ಲದೆ ವಿಜಯ್ ಅವರು ಈ ಹಿಂದೆ ಒಂದು ಮಾತನ್ನು ಹೇಳಿದ್ರು ಅನ್ಕೊಂಡು ಒಂದು ನ್ಯೂಸ್ ವೈರಲ್ ಆಗ್ತಾ ಇತ್ತು. ಅದೇನಂತಂದ್ರೆ, ಜಿಯೋ ಸಿಮ್ ನೆಟ್ವರ್ಕ್ ಗಳು ತಮಿಳುನಾಡಿನಲ್ಲಿ ಕರೆಕ್ಟ್ ಆಗಿ ಸಿಗದೆ ಹೋದ್ರೆ ನಾನು ಜಿಯೋ ಅನ್ನ ತಮಿಳುನಾಡಿನಲ್ಲಿ ಬ್ಯಾನ್ ಮಾಡ್ತೇನೆ ಅಂತ ಹೇಳಿದ್ರು. ಹಾಗಾದ್ರೆ ಆ ವಿಚಾರ ಸತ್ಯನ ಸುಳ್ಳ? ಎಲ್ಲ ವಿಚಾರದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ನೀಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಕರೂರಿನಲ್ಲಿ ಏನು ಭೀಕರ ಕಾಲ್ತುಳಿತ ಆಗಿತ್ತು, ಅದರಲ್ಲಿ ಪ್ರಾಣ ಕಳ್ಕೊಂಡಂತ 32 ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ನೀಡಲು ತಮಿಳುನಾಡು ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿತ್ತು. ಈ ಆದೇಶವನ್ನ ಕೂಡಲೇ ರದ್ದುಗೊಳಿಸಬೇಕು ಅಂತ ಇದೀಗ ಮದ್ರಾಸ್ ಹೈಕೋರ್ಟ್ ಹೇಳಿಕೆ ನೀಡಿರುವಂತದ್ದು. ಈ ವಿಚಾರವಾಗಿ ಸಿಎಂ ವಿಜಯ್ ಅವರಿಗೆ ಇದು ಬಾರಿ ಹಿನ್ನಡೆ ಆಗ್ತಾ ಇದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕೆ ಈ ಒಂದು ವಿಚಾರ ಈಗ ರದ್ದಾಗಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ನಿಯಮಾವಳಿ ಪಾಲಿಸದೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎನ್ನುವ ಅರ್ಜಿಗಳ ವಿಚಾರಣೆ ನಡೆಸಿದ ಮದ್ರಾಸ್ ಹೈಕೋರ್ಟ್ ರಾಜ್ಯ ಸರ್ಕಾರ ನೀಡಿದ್ದ ಉದ್ಯೋಗದ ಆದೇಶವನ್ನ ರದ್ದುಗೊಳಿಸಿದೆ. ಹೈಕೋರ್ಟ್ನ ಈ ತೀರ್ಪು ಸಂತ್ರಸ್ತ ಕುಟುಂಬಗಳಿಗೆ ಹಿನ್ನಡೆ ಉಂಟು ಮಾಡಿದ್ರೆ, ನಿಯಮಾನುಸಾರ ಉದ್ಯೋಗಕ್ಕೆ ಕಾಯುತ್ತಿರುವಂತಹ ಅಭ್ಯರ್ಥಿಗಳಿಗೆ ಸಮಾಧಾನ ತಂದಂತೆ ಕಾಣ್ತಾ ಇದೆ. ಹಾಗಾದ್ರೆ ಏನಾಗಿತ್ತು ನೋಡೋದಾದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರ ನಿರ್ಧಾರ ಮಾಡಿತ್ತು 32 ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗಗಳನ್ನ ಕೊಡಿಸುವಂತ ವಿಚಾರವಾಗಿ. ಅದಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದ ನೇಮಕಾತಿ ಪತ್ರವನ್ನು ವೇದಿಕೆಯಲ್ಲಿ ವಿಜಯ್ ಅವರು ನೀಡಿದ್ರು. ಆದ್ರೆ ಈ ವಿಚಾರಕ್ಕೆ ಎಐಡಿಎಂಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಎಐಡಿಎಂಕೆಯ ಹಿರಿಯ ನಾಯಕ RB ಉದಯ್ ಕುಮಾರ್ ಇದನ್ನ ಕಟುವಾಗಿ ಟೀಕಿಸಿ, ರಾಜ್ಯದಲ್ಲಿ ಲಕ್ಷಾಂತರ ಯುವಕರು ವರ್ಷಗಟ್ಟಲೆ ಕಷ್ಟಪಟ್ಟು ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯ್ತಾ ಇರ್ತಾರೆ. ತಮಿಳುನಾಡು ಸಾರ್ವಜನಿಕ ಸೇವಾ ಆಯೋಗದ ನಿಯಮವನ್ನ ಗಾಳಿಗೆ ತೂರಿ ತನ್ನ ರಾಜಕೀಯ ಲಾಭಕ್ಕಾಗಿ ತಾತ್ಕಾಲಿಕ ಹುದ್ದೆಗಳನ್ನ ನೀಡುವುದಾಗಿ ರಾಜ್ಯದ ನಿರುದ್ಯೋಗಿ ಯುವ ಜನತೆಗೆ ವಿಜಯ್ ಅವರು ದ್ರೋಹ ಮಾಡಿದ್ದಾರೆ ಅನ್ಕೊಂಡು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಒಂದು ವಿಚಾರವನ್ನ ಈಗ ನಾನು ಸ್ಪಷ್ಟಪಡಿಸಲೇಬೇಕು. ಏನಂತಂದ್ರೆ, ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗವನ್ನ ನೀಡಲಿಕ್ಕೆ ವಿಜಯ್ ಅವರು ಹೊರಟಿರೋದು ತುಂಬಾನೇ ಒಳ್ಳೆಯ ವಿಚಾರ ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಅದರ ಪಾಸಿಟಿವ್ ಸೈಡ್, ನೆಗೆಟಿವ್ ಸೈಡ್ ಅನ್ನು ನೋಡ್ಕೊಳ್ಬೇಕಾಗತ್ತೆ. ಯಾಕಂತಂದ್ರೆ ಒಂದು ಸರ್ಕಾರಿ ಉದ್ಯೋಗ ಅಂತಂದ್ರೆ ಅದಕ್ಕೊಂದು ನಿಯಮಾವಳಿ ಅಂತ ಇರ್ತದೆ. ಆ ನಿಯಮದ ಅನುಸಾರನೇ ಹೋಗಬೇಕು. ಒಂದು ವೇಳೆ ಈಗ ಎಐಡಿಎಂಕೆ ಅವರು ಹೋಗಿ ಅರ್ಜಿ ಸಲ್ಲಿಸದೇ ಇದ್ದಿದ್ರೆ ಆ ಯೋಜನೆ ಕಾರ್ಯರೂಪಕ್ಕೆ ಬರ್ತಿತ್ತು. ಈಗ ಏನಾಗಿದೆ ಅಂತಂದ್ರೆ, ಕೋರ್ಟ್ ಹೇಳ್ತಿರೋದು ಏನಂತಂದ್ರೆ, ಎಐಡಿಎಂಕೆ ಸಲ್ಲಿಸಿದಂತ ಅರ್ಜಿಯಲ್ಲಿ ವಿಚಾರಗಳು ಉಂಟು. ಯಾಕೆ ಕೇಳಿದ್ರೆ, ಈಗ ಒಂದು ಸರ್ಕಾರಿ ಉದ್ಯೋಗ ಅಂತಂದಾಗ ಒಂದಿಷ್ಟು ಜನ ಯುವಕರು ಅದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದಕ್ಕೊಂದಿಷ್ಟು ನಿಯಮಾವಳಿಗಳು ಇರ್ತದೆ. ಆ ನಿಯಮಾವಳಿಯನ್ನ ನೀವು ಗಾಳಿಗೆ ತೂರ್ ಬಿಟ್ರೆ ಅವರ ಉದ್ಯೋಗವನ್ನ ಕಿತ್ತುಕೊಂಡು ಇವರಿಗೆ ಕೊಟ್ಟ ಹಾಗೆ ಅದು ಸರಿಯಲ್ಲ ಅಂತ. ವಿಜಯ್ ಅವರ ಈ ವಿಚಾರ ಏನಿದೆ, ಯೋಜನೆಯನ್ನ ಕೊಟ್ಟಿದ್ದು ನಿಜಕ್ಕೂ ಒಳ್ಳೆಯ ವಿಚಾರ. ಯಾಕೆ ಕೇಳಿದ್ರೆ, ಕರುಣೆಯಿಂದ ಈ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಆದ್ರೆ ಈಗ ವಿರೋಧ ಪಕ್ಷದವರು ಅದಕ್ಕೆ ಬಿಡ್ತಾ ಇಲ್ಲ. ಅದರ ಜೊತೆಗೆ ಇದು ಯುವಕರಿಗೆ ಲಾಸ್ ಆಗುತ್ತೆ ಅಂತಾನು ಹೇಳ್ತಿದ್ದಾರೆ. ವಿಜಯ್ ಅವರಿಗೆ ಒಂದು ಆಪ್ಷನ್ ಇದೆ. ಸಿಎಂ ಆಫೀಸ್ ಅಲ್ಲಿ ಒಂದಿಷ್ಟು ನೇಮಕಾತಿಗಳಾಗಬೇಕು. ಈಗ ಆಫೀಸ್ ಬಾಯ್ ಇರ್ಬೋದು, ಕ್ಲರ್ಕ್ ಇರ್ಬೋದು, ಅಕೌಂಟೆಂಟ್ ಇರ್ಬೋದು. ಆ ತರದ ನೇಮಕಾತಿಗಳ ಆಗುವಾಗ ಅದು ತಾತ್ಕಾಲಿಕ ನೇಮಕಾತಿ ಆಗಿರುತ್ತೆ, ಕಾಂಟ್ರಾಕ್ಟ್ ಬೇಸಿಸ್ ಆಗಿರುತ್ತೆ. ನೀವು ಅವರನ್ನ ಅಲ್ಲಿಗೆ ತೆಗೆದುಕೊಂಡು ಬಂದು ಸಿಎಂಒ ಆಫೀಸ್ ಅಲ್ಲಿ ಒಂದಿಷ್ಟು ಕೆಲಸಗಳಿಗೆ ಅವರಿಗೆ ಒಂದು ಆದ್ಯತೆಯನ್ನ ಕೊಟ್ಟು ಅದರ ಥ್ರೂ ಒಂದಿಷ್ಟು ಡಿಪಾರ್ಟ್ಮೆಂಟ್ ಗಳಿಗೆ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡೋ ಹಾಗೆ ಮಾಡಿದ್ರೆ ಅಲ್ಲಿ ಅವರಿಗೊಂದು ಉದ್ಯೋಗ ಭದ್ರತೆ ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದನ್ನ ವಿಜಯ್ ಅವರು ಮಾಡಬಹುದೇನೋ ಮುಂದೆ, ಆ ಒಂದು ಐಡಿಯಾನು ವಿಜಯ್ ಬಳಿ ಇರಬಹುದು. ಇನ್ನೊಂದು ವಿಚಾರವನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ.
ರಾಜಕೀಯವನ್ನೇ ಎಲ್ಲದರಲ್ಲೂ ನೀವು ಮಾಡ್ತಾ ಹೋದ್ರೆ ತಮಿಳುನಾಡಿನಲ್ಲಿ ಪ್ರಾಬ್ಲಮ್ ಆಗ್ತಿರೋದೇನು ಗೊತ್ತಾ? ವಿಜಯ್ ಅವರು ಏನಾದ್ರು ಮಾಡಕ್ ಹೊಡ್ತಾರೆ ಅಂತಂದಾಗ ವಿರೋಧಿಗಳು ಈ DMK ಅವರು ಸ್ಟಾರ್ಟ್ ಮಾಡ್ತಾರೆ ಅಟ್ಯಾಕ್ ಮಾಡ್ಲಿಕ್ಕೆ. ಈಗ DMK ಅವಧಿ ಮುಗಿತಾ ಬಂತು, ಈಗ AIDMK ಸ್ಟಾರ್ಟ್ ಮಾಡಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಏನೋ ಒಂದು ಮಾಡಕ್ ಹೋಗ್ತಾನೆ ಅಂತಂದ್ರೆ ಸಾವಿರಾರು ಅಡಚಣೆಗಳು ಬರೋದು ಸಹಜ. ಅದೆಲ್ಲವನ್ನ ವಿಜಯ್ ಅವರು ಈಗಾಗಲೇ ಮೆಟ್ಟಿ ನಿಂತಿದ್ದಾರೆ. ಮುಂಬರೋ ದಿನಗಳಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು. ಹಾಗಂತ ವಿಜಯ್ ಅವರು ಏನ್ ಕೈ ಕಟ್ಟಿ ಕುಳ್ತಿಲ್ಲ. ಇನ್ನೊಂದು ವಿಚಾರವನ್ನ ನಾನು ಪ್ರಸ್ತಾಪ ಮಾಡಲೇಬೇಕು. ವಿಜಯ್ ಅವರ ಇನ್ನೊಂದು ಯೋಜನೆ ಈಗ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಅದು ತುಂಬಾನೇ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗ್ತಿದೆ. ಅದೇನಂತಂದ್ರೆ, ತಮಿಳುನಾಡಿನಾದ್ಯಂತ ದೇವಾಲಯಗಳ ಹುಂಡಿ ಹಣದ ಮೇಲೆ ಪ್ರಮುಖ ನಿರ್ಧಾರವೊಂದನ್ನ ಈಗ ವಿಜಯ್ ಅವರು ತಕ್ಕೊಂಡಿದ್ದಾರೆ. ಈ ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿತ್ತು, ಹುಂಡಿ ಹಣ ದೇವಸ್ಥಾನದ ವಿಚಾರಗಳಿಗೆ ಮಾತ್ರ ಯೂಸ್ ಆಗಬೇಕು, ಬೇರೆ ಯಾವುದಕ್ಕೂ ಯೂಸ್ ಆಗಬಾರ್ದು ಅನ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನ ವಿಜಯ್ ಅವರು ಕೊಟ್ಟಿದ್ರು. ಈಗ ಅದರ ಮುಂದುವರಿದ ಭಾಗವಾಗಿ ಒಂದಿಷ್ಟು ವಿಚಾರವನ್ನ ವಿಜಯ್ ಹೇಳಿರುವಂತದ್ದು, ಖಡಕ್ ಆಗಿ ವಾರ್ನ್ ಮಾಡಿರುವಂತದ್ದು. ಅದೇನಂತಂದ್ರೆ, ಈ ಹಿಂದಿನ ರಾಜ್ಯ ಸರ್ಕಾರ ಏನಿತ್ತು, ದೇವಾಲಯ ನಿಧಿಯನ್ನ ಬಳಸಿಕೊಂಡು ಸರಿಸುಮಾರು 246 ಕೋಟಿಯ 46 ಯೋಜನೆಗಳನ್ನು ತರಲಿಕ್ಕೆ ಹೊರಟಿತ್ತು. ಆ 46 ಯೋಜನೆಗಳಿಗೆ ಇದೀಗ ವಿಜಯ್ ಸರ್ಕಾರ ಫುಲ್ ಸ್ಟಾಪ್ ಇಟ್ಟಿದೆ. ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಅಡಿಯಲ್ಲಿ ಒಂದಿಷ್ಟು ಮದುವೆ ಮಂಟಪಗಳನ್ನ ಕಟ್ಟಬೇಕು, ವಾಣಿಜ್ಯ ಸಂಕೀರ್ಣ ಅಂದ್ರೆ ವಾಣಿಜ್ಯ ಹಾಲ್ಗಳನ್ನ ಕಟ್ಟಬೇಕು, ಎಲ್ಲ ವಿಚಾರವನ್ನ ಈ ಹಿಂದಿನ ಸರ್ಕಾರ DMK ಸರ್ಕಾರ ಮಾಡ್ಲಿಕ್ಕೆ ಹೊರಟಿತ್ತು. ಜೂನ್ 19ರ ಸರ್ಕಾರಿ ಆದೇಶದ ಪ್ರಕಾರ 115.77 ಕೋಟಿ ವೆಚ್ಚದ 29 ಮದುವೆ ಮಂಟಪ ಹಾಗೆ 130 ಕೋಟಿ ವೆಚ್ಚದ ವಾಣಿಜ್ಯ ಸಂಕೀರ್ಣವನ್ನ ನಾವು ಮಾಡ್ತೇವೆ ಅಂತ ಈ ಹಿಂದೆ DMK ಪ್ಲಾನ್ ಮಾಡ್ಕೊಂಡಿತ್ತು. ಅದಕ್ಕೆ ದುಡ್ಡು ರಿಲೀಸ್ ಆಗೋದೊಂದು ಬಾಕಿ ಇತ್ತು. ಇದೀಗ ಅದಕ್ಕೆ ದಳಪತಿ ವಿಜಯ್ ಅವರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನೋಡಿ, ಈ ವಿಚಾರವನ್ನ ನಾನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದ್ರೆ, ನಮ್ಮಲ್ಲೂ ಮುಜರಾಯಿ ಇಲಾಖೆ ಇದೆ. ಆ ಹಣ ಎಲ್ಲಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿನೇ ಇರಲ್ಲ. ಈ ದೇವಸ್ಥಾನದ ಹಣ ಅಥವಾ ಹುಂಡಿ ಹಣ ಏನ್ ಮಾಡ್ತಾರೆ, ಅದು ದೇವಸ್ಥಾನದ ಒಂದಿಷ್ಟು ವಿಚಾರಗಳಿಗೆ ಮಾತ್ರ ಯೂಸ್ ಆಗಬೇಕು, ಅಥವಾ ಅಲ್ಲಿ ಬರೋ ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನ ನಾವು ವ್ಯವಸ್ಥೆ ಮಾಡೋದಿರ್ಬೋದು. ಈಗ ವಿಜಯ್ ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಈಗ ಏನ್ ಮಾಡಬೇಕು ಅಂತಂದ್ರೆ, ಈ ಒಂದು ಹಣ ಏನಿದೆ ಅದರಲ್ಲಿ ಮೂಲಭೂತ ಸೌಕರ್ಯಗಳು, ಭಕ್ತರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ದೇವಸ್ಥಾನದಲ್ಲಿ ಮಾಡಬೇಕು. ದೇವಸ್ಥಾನ ಅಲ್ಟ್ರೇಷನ್ ಮಾಡೋದಿರ್ಬೋದು, ದೇವಸ್ಥಾನವನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸ್ಲಿಕ್ಕೆ ಬೇಕಾದ್ರೆ ಆ ಹಣವನ್ನ ಯೂಸ್ ಮಾಡ್ಕೋಬಹುದು. ಅದನ್ನು ಬಿಟ್ಟು ಅದನ್ನ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅನ್ನುವಂತ ಆದೇಶವನ್ನ ವ್ಯಕ್ತಪಡಿಸಿರುವಂತದ್ದು ನಿಜಕ್ಕೂ ಒಳ್ಳೆಯ ವಿಚಾರನೆ. ವಿಜಯ್ ಅವರು ಏನ್ ಮಾಡ್ತಿದ್ದಾರೆ ಗೊತ್ತಾ, ತಮಿಳುನಾಡಿನಲ್ಲಿ ಒಂದಿಷ್ಟು ಇನೋವೇಷನ್ ಅನ್ನ ತರಲಿಕ್ಕೆ ಹೊರಟಿದ್ದಾರೆ. ಇದರ ಮಧ್ಯೆ ಸಾಮಾಜಿಕ ಜಾಲತಾಣಗಳಲ್ಲೂ ಒಂದಿಷ್ಟು ಫೇಕ್ ನ್ಯೂಸ್ ಗಳು ಬರ್ತಾ ಇದೆ. ಅದರ ಬಗ್ಗೆನೂ ನಾವು ಅವೇರ್ ಆಗಿರ್ಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ವಿಜಯ್ ವಿಚಾರವಾಗಿ ತುಂಬಾ ಫೇಕ್ ನ್ಯೂಸ್ ಗಳು ಬರ್ತಾ ಇದೆ. ಅದು ಪಾಸಿಟಿವ್ ನ್ಯೂಸ್ ಇರಬಹುದು, ಆದ್ರೆ ಅದರ ರಿಯಾಲಿಟಿ ಏನು ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಇತ್ತೀಚೆಗಷ್ಟೇ ಜಿಯೋ ವಿಚಾರವಾಗಿ ವಿಜಯ್ ಅವರ ಸ್ಟೇಟ್ಮೆಂಟ್ ತುಂಬಾನೇ ವೈರಲ್ ಆಗಿತ್ತು ಅಂತ ಒಂದು ರೀಲ್ಸ್ ಗಳನ್ನ ನೀವು ನೋಡಿರಬಹುದು. ಏನಂತಂದ್ರೆ, ಒಂದು ವೇಳೆ ತಮಿಳುನಾಡಿನಲ್ಲಿ ಜಿಯೋ ನೆಟ್ವರ್ಕ್ ಸಿಗದೆ ಹೋದ್ರೆ ನಾನು ಜಿಯೋ ಅನ್ನ ಬ್ಯಾನ್ ಮಾಡ್ತೇನೆ ಅಂತ ಹೇಳಿದ್ರು. ಆಕ್ಚುಲಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ಯಾವುದೋ ಒಂದು ಟೆಲಿಕಾಂ ಕಂಪನಿಯ ಲೈಸೆನ್ಸ್ ಅನ್ನ ರದ್ದು ಮಾಡೋದು ಅಥವಾ ಅದನ್ನ ಸ್ಟೇಟ್ ಅಲ್ಲಿ ಬ್ಯಾನ್ ಮಾಡೋ ಅಥಾರಿಟಿ ಇರೋದು ಸೆಂಟ್ರಲ್ ಗವರ್ಮೆಂಟ್ ಗೆ ಮಾತ್ರ, ಅದು ಸ್ಟೇಟ್ ಗವರ್ಮೆಂಟ್ ಗೆ ಇರೋದಿಲ್ಲ. ಇದು ಕಾಮನ್ ಸೆನ್ಸ್. ಸೊ ಹಾಗಾಗಿ ಈ ಫೇಕ್ ನ್ಯೂಸ್ ಅನ್ನ ಯಾರು ಹಬ್ತಾ ಇದ್ದಾರೆ ನೋಡಿ, ಅವ್ರ ಮೇಲೆ ಒಂದಿಷ್ಟು ಆಕ್ಷನ್ ಗಳು ತಗೊಳ್ಬೇಕ್ರಿ. ಯಾಕೆ ಗೊತ್ತಾ, ವಿಜಯ್ ಅವರು ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರೆ ಈ ತರದ ಫೇಕ್ ನ್ಯೂಸ್ ಗಳನ್ನ ಹಬ್ಬಿಸ್ಕೊಂಡು ವಿಜಯ್ ಅವರ ಮೇಲೆ ಕಳಂಕವನ್ನು ತರುವಂತ ಪ್ರಯತ್ನವನ್ನ ಒಂದಿಷ್ಟು ಜನ ಮಾಡ್ತಾ ಇರುವಂತದ್ದು. ಇನ್ನೊಂದಷ್ಟು ವಿಚಾರಗಳನ್ನು ನೀವು ನೋಡಿರಬಹುದು. ಒಂದು ವೇಳೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳು ಡೆತ್ ಆದ್ರೆ ಅವರ ಬಿಲ್ ಅನ್ನೋದು ಕಂಪ್ಲೀಟ್ ವಜಾ ಆಗತ್ತೆ, ಕಟ್ಟೋ ಹಾಗಿಲ್ಲ, ಬಿಲ್ ಫ್ರೀ ಅನ್ಕೊಂಡು, ಅದು ಕೂಡ ಫೇಕ್ ನ್ಯೂಸ್. ಅದರ ಬಗ್ಗೆನೂ ನಾವು ಗಮನ ಹರಿಸಬೇಕಾಗತ್ತೆ. ಒಂದು ಸಾಮಾಜಿಕ ಜಾಲತಾಣ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ, ಇತ್ತೀಚೆಗೆ ನೀವು ನೋಡಿರ್ಬೋದು, ಜಂತರ್ ಮಂತರ್ ಅಲ್ಲಿ ಏನು ನೀಟ್ ಪ್ರೊಟೆಸ್ಟ್ ನಡೀತಾ ಇತ್ತು, ಆ ಒಂದು ಪ್ರೊಟೆಸ್ಟ್ ಗೆ ವಿಜಯ್ ಅವರು ಹೋಗಿದ್ದಾರೆ, ಅಲ್ಲಿ ವಿಜಯ್ ಅವರು ಪ್ರೆಸೆಂಟ್ ಆಗಿದ್ದಾರೆ ಅನ್ನುವಂತ ವಿಚಾರವನ್ನ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಮೀಡಿಯಾಗಳು ಕೂಡ ಹಾಕಿದಾವೆ. ಕ್ವಾಲಿಟಿ ಚೆಕ್, ಫ್ಯಾಕ್ಟ್ ಚೆಕ್ ಮಾಡೋದೇ ಇಲ್ಲ. ಜಂತರ್ ಮಂತರ್ಗೆ ವಿಜಯ್ ಅವರು ಹೋಗಲೇ ಇಲ್ಲ. ಯಾವುದೇ ಅಧಿಕೃತವಾದಂತಹ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ಇಲ್ಲ. ಈ ಹಿಂದಿನ ಯಾವುದೋ ಒಂದು ವಿಡಿಯೋ ಹಾಕೊಂಡು ಅದನ್ನ ವೈರಲ್ ಮಾಡ್ಬಿಡೋದು. ಅದರ ಮೂಲಕ ವಿಜಯ್ ಅವರು ಜಂತರ್ ಮಂತರ್ ಅಲ್ಲಿ ನಡೀತಾ ಇರುವಂತಹ ನೀಟ್ ಪ್ರೊಟೆಸ್ಟ್ ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಅನ್ನೋ ರೀತಿಯಾಗಿ ಹೇಳುವಂತದ್ದು. ಯಾವತ್ತು ನಾವು ಒಂದು ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಾಗ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಮಿಸ್ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಜನರನ್ನ ಹಾದಿ ತಪ್ಪಿಸೋ ಕೆಲಸವನ್ನ ಮಾಡಬಾರದು. ಒಟ್ಟಾರೆ ವಿಜಯ್ ಅವರು ಮಾಡ್ತಿರುವಂತಹ ಎಲ್ಲಾ ಕೆಲಸಗಳು ತುಂಬಾ ಪರ್ಫೆಕ್ಟ್ ಅಂಡ್ ಕ್ಲಿಯರ್ ಆಗಿ ಚೆನ್ನಾಗಿ ಹೋಗ್ತಾ ಇದೆ. ಅದರ ನಡುವೆ ಈ ತರದ ಫೇಕ್ ನ್ಯೂಸ್ ಗಳನ್ನ ಹಾಕಿ ಎಲ್ಲ ಒಂದ್ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಜನರನ್ನ ದಾರಿ ತಪ್ಪಿಸೋ ಕೆಲಸವನ್ನ ಮಾಡಬೇಡಿ ಅನ್ನೋದು ನಮ್ಮ ಆಶಯ. ಹಾಗೆ ಕೆಲವೊಂದು ವಿಚಾರಗಳನ್ನ ಹಾಕುವಾಗ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಇದಕ್ಕೆ ಕಾರಣ ಯಾರು ಅಂತ ಅಂದ್ರೆ, ಅವರಲ್ಲೇ ಇರುವಂತ ಒಂದಿಷ್ಟು ಫ್ಯಾನ್ಸ್ಗಳು. ಅವರು ತುಂಬಾ ಓವರ್ ರೇಟೆಡ್ ಆಗಿ ಹಾಕ್ತಾ ಹೋಗ್ತಾರೆ. ಯಾವತ್ತು ಟಿವಿಕೆ ಆಗಲಿ ವಿಜಯ್ ಅವರಾಗ್ಲಿ ಅಫಿಷಿಯಲ್ ಆಗಿ ಏನೂ ಈ ತರದನ್ನ ಹಾಕ್ಲಿಲ್ಲ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಫ್ಯಾಕ್ಟ್ ಚೆಕ್ ಅನ್ನ ಮಾಡಿಯೇ ಶೇರ್ ಮಾಡಬೇಕಾಗತ್ತೆ. ಸುಮ್ಮನೆ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಬಾರ್ದು. ಈ ತರದ ಸುಳ್ಳು ಸುದ್ದಿಗಳು ಬಂದಾಗ ನಾವು ರಿಯಾಲಿಟಿ ಚೆಕ್ ವಿಡಿಯೋಗಳನ್ನ ಮಾಡ್ತೇವೆ. ಆ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರ್ತೇವೆ. ಒಟ್ಟಾರೆ ಈ ವಿಡಿಯೋ ಬಗ್ಗೆ ನಿಮ್ಮ
ಅಭಿಪ್ರಾಯ ಏನು? ನೀವು ಕೇಳಿದಂತ ಫೇಕ್ ನ್ಯೂಸ್ ಯಾವುದು? ಆ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದರ ಬಗ್ಗೆ ನಿಮ್ಗೆ ಏನ್ ಕ್ಲಾರಿಟಿ ಸಿಕ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.